ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀವು ಹೋಗ್ತಿರೋದು ಇದಕ್ಕ? ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ವೈರತ್ವ ಬೆಳೆಯುತ್ತೆ ಅಂತನ, ಅಥವಾ ಬಿಟ್ಟಿಯಾಗಿ ಸಾರಾಯಿ ಸಿಗುತ್ತೆ ಅಂತನ? ನೀವು ಹೆಂಗಾದ್ರೂ ಅರ್ಥ ಮಾಡ್ಕೊಳ್ಳಿ, ಆದ್ರೆ ನಾವು ಹೋಗೋದಂತೂ ಪಕ್ಕ. ಹೌದು, ನಾವು ಹೋಗ್ತೀವಿ. ಇಲ್ಲಿ ನೋಡಿ, ಆಗ್ಲೇ ಹೂವಿನ ದುಡ್ಡು ಕೂಡ ಕೊಟ್ಟಿದ್ದಾರೆ. ಕಿಟ್ಟಿ ನೀನುನಾ? ಹೌದಮ್ಮ. ಒಂದು ವೇಳೆ ಅವರು ನನಗೆ ದುಡ್ಡು ಕೊಡದೇ ಇದ್ದಿದ್ರು ಕೂಡ ನಾನು ಹೋಗ್ತಿದ್ದೆ. ಯಾಕಂದರೆ ನನ್ನ ಜೀವ ನನಗೆ ತುಂಬ ಮುಖ್ಯ. ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ನಿಮ್ಮೆಲ್ರಿಗೂ ಯಾಕೆ ನನ್ನ ಮಾತು ಅರ್ಥ ಆಗ್ತಿಲ್ಲ? ಸಾರಾಯಿ ಕೊಡ್ತೀವಿ ಅಂತ ಆಸೆ ತೋರಿಸಿ. ನಮಗೆ ಗೊತ್ತಿದೆ ಭೀಮರಾವ್, ಅವ್ರು ನಮಗೆ ಆಸೆ ತೋರಿಸ್ತಿದ್ದಾರೆ. ನಮಗೂ ಆಸೆಲಿ ಬೀಳ್ಬೇಕು ಅಂತಾನೆ ಆಸೆ. ದುಡ್ಡು ಕೊಟ್ಟು ಕುಡಿಯೋ ಯೋಗ್ಯತೆ ಅಂತೂ ಇಲ್ಲ ನಮಗೆ. ಈಗ ಬಿಟ್ಟು ಕೊಡ್ತಿದ್ದಾರೆ, ಈಗ ಸಿಗ್ತಿದೆ, ಹೋಗ್ತಿದ್ದೀವಿ. ಹಾ ಹೌದು, ನಾವೆಲ್ಲರೂ ಹೋಗ್ತೀವಿ. ಹಾ, ನೀನು ಹೋಗೋನೇಪ್ಪ ಮಂಚಯ್ಯ. ಗೊತ್ತಾ ನಿನಗೆ? ಯೋಚನೆ ಮಾಡು, ನಿನ್ನ ಅಂಗಡಿ ಯಾಕಿನ್ನು ಉದ್ಧಾರ ಆಗಿಲ್ಲ ಅಂತ. ಯಾಕಂದ್ರೆ ನೀನ್ ಮೈಗಳ್ಳ. ಅದೇ ನಿನ್ ಹೆಂಡತಿ ಸರ್ಸಮ್ಮ ಎಷ್ಟು ಕಷ್ಟಪಡ್ತಿದ್ದಾಳೆ. ನೀನ್ ನೋಡಿದ್ರೆ ಅಲ್ಲಿ ಇಲ್ಲಿ ಅಲ್ಕೊಂಡು ಏನಾದ್ರೂ ಬಿಟ್ಟಿ ಸಿಕ್ಕೋ ಕಡೆ ಓಡೋಗ್ಬಿಡ್ತೀಯ. ಶಾಂತಮ್ಮ, ಹೌದು ನಾನು ಮೈಗಳನೆ, ಆದ್ರೂ ನಾನು ಸಾರಾಯಿ ಕುಡಿಯಕ್ ಹೋಗವನೇ. ಮಂಚಯ್ಯಣ್ಣ, ನೀವಿದನ್ನೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹೌದು, ತಪ್ಪರ್ಥ ಮಾಡ್ಕೋತಿದ್ದೀನಿ, ಬೇಕು ಅಂತಾನೆ ಮಾಡ್ಕೋತೀನಿ. ಆದ್ರೆ ನೀನು ಕಂಡೋರ ವಿಷಯಕ್ಕೆ ಮೂಗ್ ತೂರ್ಸೋದನ್ನ ಬಿಟ್ಟು ನಿನ್ ಕೆಲಸ ನೋಡ್ಕೋ. ಇನ್ನೊಂದು ವಿಷಯ, ನಾವೆಲ್ಲ ಆ ಕಾರ್ಯಕ್ರಮಕ್ಕೆ ಹೋಗೇ ಹೋಗ್ತೀವಿ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ. ಒಂದು ಸಲ ಏನಾದ್ರೂ ಆ ಸಾರಾಯಿ ಅಂಗಡಿ ಶುರು ಆಯ್ತು ಅಂದ್ರೆ ನೋಡ್ತಿರೋ, ಭೀಮನ್ಗೆ ತನ್ನ ವರ್ಗದ ಜನರ ಮೇಲಿರೋ ಹಿಡಿತ ದಿನದಿನಕ್ಕೂ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ರಿಗೂ ಭಾಷಣ ಬಿಗಿತಾ ಇರ್ತಾನಲ್ಲ, ಎಲ್ರು ವಿದ್ಯಾವಂತರಾಗ್ಬೇಕು, ವಿದ್ಯೆ ಮುಖ್ಯ ಅಂತ. ಆಮೇಲೆ ಎಲ್ಲ ಕಡೆ ಒಂದೇ ತರದ ವಾತಾವರಣ ಸೃಷ್ಟಿಯಾಗುತ್ತೆ. ಒಂದೇ ಕೂಗು, ನಾವು ಸಾರಾಯಿ ಕುಡಿಲೇಬೇಕು, ಕುಡಿತಾ ಆ ನಶೆಯಲ್ಲಿ ಸ್ವರ್ಗ ನೋಡ್ತಿರ್ಬೇಕು ಅಂತ. ಹಾಗಾದ್ರೆ ಅಪ್ಪ, ಉದ್ಘಾಟನೆಗೆ ನೀವು ಹೋಗ್ತೀರಾ? ಇಲ್ಲ ಮಗನೇ, ನಾನು ಹೋಗಲ್ಲ. ನೀವು ಅಣ್ತಂದಿರಿಬ್ರು ಹುಷಾರಾಗಿ ಎಲ್ಲವನ್ನು ನೋಡ್ಕೊಳ್ಳಿ. ಆಯ್ತಪ್ಪ. ಪರವಾಗಿಲ್ಲ, ಇದೇನ್ ಮೊದಲನೇ ಸಲ ಅಲ್ವಲ್ಲ ಅವ್ರ ನಿಮ್ ಮಾತು ಕೇಳದೆ ಇರೋದು. ಹೀಗ್ ಮುಂಚೆನೂ ಆಗಿದ್ಯಲ್ಲ. ರಮ, ನನ್ನ ಕೋಪ ಬರ್ತಾ ಇರೋದು ಒಂದೇ ವಿಷಯಕ್ಕೆ. ಯಾಕೆ ಇವ್ರಿಗೆಲ್ಲ ಅರ್ಥ ಮಾಡ್ಸಕ್ಕಾಗ್ತಿಲ್ಲ ನನ್ನ ಕೈಲಿ? ಈ ವಠಾರದವ್ರನ್ನ, ಅಪ್ಪನ ಅದ್ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪ ಜೀಜಾಬಾಯಿಯವ್ರ ಜೊತೆ ಮನೆಗೆ ವಾಪಸ್ ಬರ್ಲಿ, ಅವ್ರ ಸಮಸ್ಯೆ ಮುಗಿಲಿ ಅನ್ಕೊಂಡ್ರೆ, ಆದ್ರೆ ಇವರು ಸಾರಾಯಿ ಹೆಸರಲ್ಲಿ ಬೀದಿಗೆ ಬೀಳ್ತಾ ಇದ್ದಾರಮ್ಮ. ಎಲ್ಲ ವಿಷಯನೂ ನಿಮ್ ಕೈಯಲ್ಲೇ ಇರಲ್ಲ ಅಲ್ಲ. ಹಾಗೆ ಎಲ್ರೂ ನಿಮ್ಮ ಮಾತನ್ನೇ ಕೇಳ್ಬೇಕು ಅಂತ ಏನಿಲ್ಲ. ನೀವು ಪ್ರಯತ್ನ ಪಡ್ತಿದ್ದೀರಾ, ಮುಂದುವರ್ಸಿ. ಪ್ರತಿಫಲ ಏನಾದ್ರೂ ಸಿಗ್ಲಿ. ಏನ್ ಪ್ರತಿಫಲ ರಮ್ಮ? ಮತ್ತೆ ಕೆಡಕಾಗತ್ತಷ್ಟೇ. ಅಮ್ಮ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ಯಾವುದೇ ಮನೇನ್ ಸುಡೋದಕ್ಕೆ ಎರಡಿದ್ರೆ ಸಾಕಂತೆ.
ಒಂದು ಬೆಂಕಿ, ಇನ್ನೊಂದು ಈ ಮದ್ಯಪಾನ. ಈ ಜನ ಈ ಸಾರಾಯಿ ಸುಳ್ಳಿಲ್ ಸಿಕ್ಕಾಕೊಂಡ್ರೆ ರಾಮ, ಇವ್ರ ಮನೆಗಳೆಲ್ಲ ನಾಶವಾಗಿ ಹೋಗುತ್ತೆ. ಆಮೇಲೆ ಇವ್ರನ್ನ ಕಾಪಾಡೋದಕ್ಕೆ ನಿನ್ ಕೈಲೂ ಆಗಲ್ಲ, ನನ್ನ ಕೈಲೂ ಆಗಲ್ಲ. ಅದಕ್ಕೆ ಅವ್ರನ್ನ ಈಗಲೇ ತಡಿಬೇಕು. ರೀ ಬೇಡ, ಈಗ ಹೋಗ್ಬೇಡಿ. ಆದ್ರೆ ಈಗ ಅವರು ನಿಮ್ಮ ಮಾತು ಕೇಳಲ್ಲ. ಬನ್ನಿ, ಕೂತ್ಕೊಳ್ರಿ. ಇಷ್ಟರಲ್ಲೇ ಅವ್ರಿಗೆ ನಿಮ್ಮ ಅವಶ್ಯಕತೆ ಅವ್ರಿಗೆ ಬಂದೇ ಬರುತ್ತೆ. ತಗೊಳ್ಳಿ. ಅಲ್ಲ, ಹಾಗೆ ನೋಡಿದ್ರೆ ಇದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ನಾನು ನಿಮ್ಮ ಹೆಂಡತಿಯಾಗೆ ನಿಮ್ಮನ್ನ ಒಂದೊಂದ್ಸರಿ ಅರ್ಥ ಮಾಡ್ಕೊಳ್ಳಲ್ಲ. ಇನ್ನು ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಆದ್ರೆ ಒಂದು ವಿಷಯ ಇದೆ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಜನ ಉದ್ಧಾರ ಆಗಬೇಕು ಅಂದರೆ ಏನಾದರೂ ಆಗಲಿ ಅವ್ರು ನಿಮ್ಮ ಮಾತನ್ನ ಕೇಳಲೇಬೇಕು. ಅದು ಇವತ್ತಾಗಿರ್ಲಿ, ನಾಳೆ ಆಗಿರ್ಲಿ, ಇನ್ನ 100 ವರ್ಷ ಆದ್ಮೇಲೆ ಇರ್ಲಿ. ಅವ್ರು ಕೇಳಲಿಲ್ಲ ಅಂದ್ರೆ ಇವತ್ತು ಅವ್ರ ಪರಿಸ್ಥಿತಿ ಹೇಗಿದೆಯೋ 100 ವರ್ಷ ಆದ್ರೂ ಹಾಗೆ ಇರುತ್ತೆ. ಏನೂ ಬದಲಾವಣೆ ಆಗಲ್ಲ. ಜೀಜಾಬಾಯ್, ಸಂಜೆ ಆಗ್ತಾ ಬಂತು, ಈಗಲಾದ್ರೂ ನಡಿ ಮನೆಗೆ. ನಿಮ್ಮನ್ನೇ ನಾನು ತಡದ್ನಾ? ಇಲ್ಲ ತಾನೆ? ಹೋಗಿ ನೀವು. ನನ್ಗೆ ಯಾವಾಗ ಮನ್ಸು ಬರ್ತೋ ಅವಾಗ ಬರ್ತೀನಿ. ಸರಿ, ನಿನ್ನಿಷ್ಟ. ತಾಳಿ ಕಟ್ಟಿರೋ ನಾನು ಇಲ್ಲೇ ಇರ್ತೀನಿ. ಬೇಕಾದ್ರೆ ಇಡೀ ರಾತ್ರಿ ಇಲ್ಲೇ ಇರ್ತೀನಿ. ರಾಮ್ಜಿ, ಹೆಂಡತಿಗೆ ಗಂಡನ ಬಗ್ಗೆ ಚಿಂತೆ ಇಲ್ಲದೆ ಇರ್ಬೋದು, ಆದ್ರೆ ತಂಗಿ ಅಣ್ಣನ ಬಗ್ಗೆ ಚಿಂತೆ ಮಾಡ್ತಾಳೆ. ಚಳಿಗಾಲ ಇದು, ರಾತ್ರಿ ಆದ್ರೆ ಚಳಿ ಜಾಸ್ತಿ ಆಗುತ್ತೆ. ನಿಮ್ಗೆ ಚಳಿನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಬನ್ನಿ ರಾಮ್ಜಿ, ಮನೆಗ್ ಬನ್ನಿ. ಮೀರಾ, ನಡಿ ಮನೆಗೆ. ನೀನು ಜೀಜಾಬಾಯಿ ಮನೆಗೆ ಬರೋ ತನಕ ನಾನು ಕೂಡ ಮನೆಗೆ ಬರಲ್ಲ. ಜೀಜಾಬಾಯಿ, ಯಾಕೆ ಇಷ್ಟೊಂದು ಹಠ ಸಾಧಿಸ್ತಿದ್ಯಾ? ನೀನ್ ಇಲ್ಲೇ ನಾಟಕ ಮಾಡ್ತಾ ಇದೆಯೋ ಅದನ್ನ ಮನೇಲೂ ಮಾಡ್ಬೋದಲ್ವಾ? ನಡೀರಿ, ಇಬ್ರು ಮನೆಗ್ ನಡೀರಿ. ನೀರು ನಾನು ತರ್ತೀನಿ. ನಿನ್ಗೇನೂ ಆಗಿಲ್ಲ ಅಲ್ವಾ? ನಂಗೇನೂ ಆಗಿಲ್ಲ. ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡಿ ಅಂತ ಹೇಳಕ್ಕೆ ನಾನು ಹೀಗೆ ಮಾಡಿದ್ದು. ಇಲ್ಲ ಅಂದ್ರೆ ನಿಮ್ಗೆ ಕಷ್ಟ. ಇದು ಗಂಡ ಹೆಂಡತಿ ವಿಷಯ ಅಂತ ನಿಮಗೆ ಗೊತ್ತು ತಾನೆ? ಇದನ್ನ ನಾವೇ ಸರಿ ಮಾಡ್ಕೋತೀವಿ. ಅವ್ರು ನಿನ್ಗೆ ಗಂಡ, ಹಾಗೆ ನನ್ಗೆ ಅಣ್ಣ ಕೂಡ. ಅವ್ರಿಗೆ ಚಳಿ ಅಂದ್ರೆ ಆಗಲ್ಲ, ಅವ್ರು ಹುಷಾರ್ ತಪ್ತಾರೆ. ಅದಕ್ಕೆ ನನ್ ಮನೆಗ್ ಬಾ ಅಂತ ಹೇಳ್ತಿರೋದು. ಒಂದು ಹೆಣ್ಣಾಗಿ ಇನ್ನೂ ಅರ್ಥ ಆಗಿಲ್ವಾ ನಿಮ್ಗೆ? ಗಂಡನ್ನ ತನ್ನ ಹೆಂಡತಿ ಆದವಳು ನೋಡ್ಕೋಬೇಕೇ ವಿನಃ ಅವ್ರ ತಂಗಿ ಅಲ್ಲ. ನಿಮ್ಗೆ ಹೇಗಿದೆಲ್ಲ ಅರ್ಥ ಆಗುತ್ತೆ? ಸರಿಯಾಗಿ 4 ದಿನ ಗಂಡನ ಜೊತೆ ಬಾಳ್ದವ್ರಲ್ಲ ನೀವು. ಇರ್ಲಿ ಬಿಡಿ, ಪರವಾಗಿಲ್ಲ. ಸುಮ್ಮನೆ ಮಾತಾಡಿದೆ ಅಷ್ಟೇ. ನೀವೀಗ ಇಲ್ಲಿಂದ ಹೊರಡ್ಬೋದು. ನಾನು ಗಂಡನ್ನ ನಂಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಮನೆಗೆ ಕರ್ಕೊಂಬರ್ತೀನಿ. ತಗೋ, ನೀರು ಕುಡಿ. ನಿಧಾನವಾಗಿ. ಇವಾಗ ಸರಿ ಹೋಯ್ತಾ? ಜೀಜಾಬಾಯಿ, ನೀನ್ ಏನ್ ಬೇಕಾದ್ರೂ ಅಂದ್ಕೋ, ಆದ್ರೆ ಸತ್ಯ ಏನು ಅಂದ್ರೆ ನಾನು ನನ್ನ ಅಣ್ಣ ರಾಮ್ಜಿನ ತುಂಬಾನೇ ಪ್ರೀತಿ ಮಾಡ್ತೀನಿ. ನನ್ಗೂ ಕೂಡ ಆಸೆ ಇದೆ ನೀವಿಬ್ರು ಅನ್ಯೋನ್ಯವಾಗಿ ಸಂತೋಷವಾಗಿರ್ಬೇಕು ಅಂತ. ಈಗ ನೀವಿಬ್ರು ಮನೆಗ್ ಬರ್ಲಿಲ್ಲ ಅಂದ್ರೆ ನಾನು ಮನೆಗ್ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ, ಚಳಿಲಿ ಇಲ್ಲೇ ಕೂತ್ಕೊಂಡಿರ್ತೀನಿ. ಮೀರಾ, ನೀನ್ ಮನೆಗೆ ಹೋಗು. ಗಂಡ ಹೆಂಡತಿ ಜಗಳ ಮಧ್ಯೆ ನೀನ್ ಯಾಕೆ ಬರ್ತೀಯಾ? ಇರ್ಲಿ ಬಿಡಿ, ಚಳಿಲ್ ಬಿದ್ದು ಸಾಯ್ಲಿ. ಹುಷಾರ್! ಇನ್ನೊಂದು ಮಾತು ಮೀರನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಡಿ ಮನೆಗೆ. ಬಿಡಿ, ನಾನು ಬರಲ್ಲ. ನೋಡು ಜೀಜಾಬಾಯ್,
ಇಷ್ಟೊತ್ತು ಈ ಜಗಳ ನನ್ನ ನಡುವೆ ಮಾತ್ರ ಇತ್ತು, ಆದ್ರೆ ಈಗ ಮೀರನ್ ಎಳಿತಾ ಇದೆಯಾ? ಮನೆಗೆ ಬನ್ನಿ ಅಕ್ಕ, ಇದಕ್ಕೆಲ್ಲ ತಕ್ಕ ಪಾಠ ಕಲಿಸ್ತೀನಿ. ಬಾಯಿ ಮುಚ್ಕೊಂಡು ಮನೆಗೆ ಬಂದ್ರೆ ಸರಿ. ಈಗ ಬಾ. ಎಲ್ಲರೂ ನನ್ನ ಮಾತು ಕೇಳಿ. ಇವತ್ತು ರಾತ್ರಿ ನಾವೆಲ್ಲ ಸಾರಾಯಿ ಅಂಗಡಿ ಉದ್ಘಾಟನೆಗೆ ಹೋಗ್ತಿದ್ದೀವಿ ಅಲ್ವಾ? ನಾವಲ್ಲಿಗೆ ಹೋಗುವಾಗ ಏನೋ ಉಡುಗೊರೆ ತಗೊಂಡು ಹೋಗೋದು ಬೇಡವಾ? ನಿನ್ನ ಮಾತು ಸರಿ ನಂಜುಂಡಣ್ಣ, ಆದ್ರೆ ಏನ್ ತಗೊಂಡೋಗೋಣ ಅಂತೀರಾ? ಒಂದು ಕೆಲಸ ಮಾಡೋಣ, ನಮ್ಮ ಕಿಟ್ಟಿ ಅಂಗಡಿಯಿಂದ ಹೂವಿನ ಕುಚ್ಚು ಮಾಡಿಸ್ಕೊಂಡು ಹೋಗೋಣ, ಸರಿನಾ? ಹಾ, ಸರಿಯಾಗಿ ಹೇಳ್ದೆ. ಏ ಕಿಟ್ಟಿ, ಸಂಜೆ ಒಳಗೆ ಒಂದೊಳ್ಳೆ ಹೂವಿನ ಕುಚ್ಚ ಮಾಡ್ಕೊಡೋ. ಸರ್ಸಮ್ಮ, ಮಂಚಯ್ಯಂಗೆ ಕುಡಿಯೋದು ಬೇಡ ಅಂತ ಹೇಳು. ಒಂದ್ಸಲ ಕುಡಿಯೋ ಚಿಟ ಹತ್ತಿದ್ರೆ ಮುಗೀತು ಕತೆ. ಹೌದು, ಹಿಂದೆ ಒಂದ್ಸಲ ಸಿಕ್ಕಾಕೊಂಡು ಒದ್ದಾಡಿದ್ರಲ್ಲ ಮಂಚಯ್ಯಣ್ಣ. ಆದ್ರೆ ಮಂಚಯ್ಯನ್ ಹೇಗ್ ತಡಿಯೋದು? ನನ್ ಮಾತ್ ಎಲ್ ಕೇಳ್ತಾನೆ? ನೋಡಿ ಸರ್ಸಕ್ಕ, ಇಲ್ಲಿರೋರಲ್ಲಿ ಗಂಡನ್ ಜೊತೆ ಇರೋರು ನಮ್ಮವ್ರ 3 ಮತ್ತೊಂದ್ ಜನ ಮಾತ್ರ. ಹೆಂಗಾದ್ರೂ ಮಾಡಿ ಮಂಚಯ್ಯಣ್ಣನ್ ತಡೀರಿ, ಅವ್ರಿಗೆ ಕುಡಿಯೋದ್ ಬೇಡ ಅಂತ ಹೇಳಿ. ಜೋರಾಗಿ ಹೇಳಿದ್ರೆ ನಿಂಗೆ ಹೆದರ್ಕೋತಾನೆ ಮಂಚಯ್ಯ. ಹೋಗ್ ಹೇಳೋಗು. ಅಲ್ ನೋಡಿ ರಾಮ್ಜಿ ಅಣ್ಣ, ಜೀಜಾಬಾಯಿ. ರಾಮ್ಜಿ, ಅಯ್ಯೋ ನಿಂತ್ಕೊಳ್ಳಪ್ಪ. ಇದೇನಿದು? ನಿನ್ನ ಹೆಂಡತಿ ಕೈನ ಹೀಗಿಡ್ಕೊಂಡು ಬಲವಂತವಾಗಿ ಎಳ್ಕೊಂಡು ಬರ್ತಾ ಇದೆಯಲ್ಲ? ರಾಮ್ಜಿ, ವಿಷಯ ಏನಂತ ನಮಗೂ ಹೇಳಪ್ಪ. ಮಂಚಯ್ಯ, ಇದು ನಮ್ಮನೆ ವಿಷಯ. ಇದ್ರ ನಿನ್ ಮೂಗ್ ತೂರಿಸದೇ ಇರೋದೇ ನಿನಗೆ ಒಳ್ಳೇದು. ಬಂದಾಯ್ತಲ್ಲ ವಠಾರಕ್ಕೆ, ಬಿಡಿ ಕೈನ. ಅದ್ ಹೇಗ್ ನೀವೆಲ್ರಿಗೂ ಹೇಳೋದಿಕ್ ಸಾಧ್ಯ? ನಾನು ನೀವು ಆಡೋ ಜಗಳ ನಮ್ಮಿಬ್ರ ಮಧ್ಯೆನೇ ಇರ್ಬೇಕು ಅಂತ? ಜೀಜಾಬಾಯಿ, ಯಾರಿರ್ಲಿ ಬಿಡ್ಲಿ, ನಿಮ್ ತಂಗಿ ಮೂಗ್ ತೋರ್ಸೋದ್ ಬಿಡಲ್ಲ. ತಂಗಿಗೊಂದ್ ಮಾತ್ ಹೇಳಕ್ ಆಗದೆ ಇರೋರು ಈ ಜನಕ್ಕೇನ್ ಹೇಳ್ತೀರಾ? ಜಿಜಾಬಾಯಿ, ನೀನ್ ಆಡೋ ಮಾತಿನ ಮೇಲೆ ನಿಗಾ ಇರ್ಲಿ ನಿನ್ಗೆ. ನಾನು ಯಾವತ್ತೂ ನಿನ್ನ ಹಿಡಿದಿಟ್ಕೊಳ್ಳೋ ರೀತಿಯಲ್ಲಿ ನಡ್ಕೊಂಡಿಲ್ಲ. ಹೌದು, ನೀವ್ ಹಾಗೆ ನಡ್ಕೊಂಡಿಲ್ಲ. ಆದ್ರೆ ಒಳ್ಳೇದಾಗೂ ಏನೂ ನಡ್ಕೊಂಡಿಲ್ವಲ್ಲ. ಎಲ್ರೂ ಕೇಳಿಸ್ಕೊಳ್ಳಿ, ನಂಗೊಂದ್ ಅಂಗಡಿ ಮಾಡ್ಕೊಡಿ ಅಂತ ಇವ್ರ ಹತ್ರ ನಾನು ಕೇಳ್ತಾನೆ ಇದ್ದೀನಿ. ಆದ್ರೆ ಇವ್ರ ಪೆನ್ಷನ್ ದುಡ್ಡು ಅಷ್ಟೂ ಅದ್ಯಾವುದೋ ಬಿಕಾರಿಗೆ ಕೊಟ್ಟು ಕಳ್ಸಿದ್ರು. ಈಗ ನೀವೇ ಹೇಳಿ, ಇವ್ರ ದುಡ್ಡು ಕೊಟ್ಟು ಕಳ್ಸಿದ್ದು ಸರಿನಾ ತಪ್ಪಾ ಹೇಳಿ? ತಪ್ಪು. ಹೌದಪ್ಪ, ನೀವು ತಪ್ಪು ಮಾಡಿದ್ರಿ. ನೋಡ್ರಪ್ಪ, ಭೀಮನೇ ಹೇಳ್ತಿದ್ದಾನೆ ತಪ್ಪು ಮಾಡಿದ್ದಾರೆ ಅಂತ. ರಾಮ್ಜಿ, ತಪ್ಪು ಮಾಡ್ಬಿಟ್ಟೆ ನೀನು. ಹೌದು, ನಾನು ತಪ್ಪು ಮಾಡಿದೆ, ಅದು ನನ್ನಿಷ್ಟ. ಇನ್ಮೇಲೆ ನಾನು ನನ್ಗಿಷ್ಟ ಬಂದಂಗ್ ಬದುಕ್ತೀನಿ. ಇದಕ್ಕೆ ವಟಾರದವರೇ ಸಾಕ್ಷಿಯಾಗಿರ್ತಾರೆ. ಹಾ, ಹಂಗೆ ಇದು ನಿರ್ಧಾರ ಆಗೋಗ್ಲಿ. ಇವತ್ ರಾತ್ರಿ ನಾವೆಲ್ಲರೂ ಸಾರಾಯಿ ಅಂಗಡಿ ಉದ್ಘಾಟನೆಗೆ ಹೋಗ್ತೀವಿ ಅಲ್ವಾ? ಅದ್ರ ಮುಂದಾಳತ್ವನ ಜೀಜಾಬಾಯಿನೇ ವಹಿಸ್ಕೋತಾಳೆ. ಅವಳು ಬರೋದಿಲ್ಲ. ಹೆಣ್ಮಕ್ಳಿಗೆ ಇದು ಶೋಭೆ ತರುವಂತ ಕೆಲ್ಸ ಅಲ್ಲ. ಹೋಗ್ತೀನಿ ನಾನು. ನೀವದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ಇನ್ಮೇಲೆ ನನ್ನ ಇಷ್ಟದ ಪ್ರಕಾರನೇ ಬದುಕೋದು ನಾನು. ರಾತ್ರಿ ಆಗ್ಲಿ ನೋಡ್ತೀರಿ ನಾನೇನೇನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವಿಬ್ರೇ ಅಲ್ಲ, ಭೀಮ ರಮ ನೀವು ನೋಡ್ತೀರಿ. ಹಾ, ಹಾಗಾದ್ರೆ ಜೀಜಾಬಾಯಿ ನೀನೇ ತಯಾರಾಗಿರೋ. ನಮ್ಮ ವಟಾರದವ್ರು ಎಲ್ಲರೂ ಪರವಾಗಿ ಹೂಗುಚ್ಛನ ನೀನೇ ಕೊಡೋದಿಕ್ಕೆ.
ಹೇಗಿದ್ಯೋ ಅಂಗಡಿ? ಬಹಳ ಚೆನ್ನಾಗಿದೆ. ಅಪ್ಪ ಎಲ್ಲಿ? ಅಣ್ಣ, ಅಪ್ಪ ಬರ್ತಿಲ್ಲ ಇವತ್ತು. ನೀವು ಅಣ್ಣ ತಮ್ಮಂದ್ರು ಅಂಗಡಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಪ್ಪ ಹೇಳಿದ್ರು. ಅದು ನಿಜ. ಆದರೂ ಈ ವಠಾರದವರು ಯಾಕಿನ್ನೂ ಬಂದಿಲ್ಲ? ಅಯ್ಯೋ ಅಣ್ಣ, ಬರ್ತಾರೆ, ನೋಡ್ತಿರೋ. ಏಯ್ ಬಾರಸ್ರೋ, ಏನ್ ನೋಡ್ತಾ ಇದ್ದೀರೋ? ಉದ್ಘಾಟನೆ ಆಯ್ತು ಅನ್ಕೋತೀನಿ. ಎಲ್ರು ಕೇಳ್ರಪ್ಪ, ಬರ್ರಪ್ಪ, ಅವ್ರಿಗೆ ಉದ್ಘಾಟನೆ ಆಗ್ತಿದೆ, ಬನ್ನಿ ಬೇಗ. ಬಂದ್ರೆ ಎಲ್ರು ಹೊರಗೆ ಬನ್ನಿ ಬೇಗ. ಜೀಜಾಬಾಯ್, ತಗೊಳ್ಳಿ ಈ ಹೂಗುಚ್ಛನ, ನಡೀರಿ. ಅತ್ತೆ, ಅದನ್ನ ಇಸ್ಕೋಬೇಡಿ, ಅವ್ರ ಜೊತೆನೂ ಹೋಗ್ಬೇಡಿ. ಯಾಕೆ? ನಾನ್ಯಾಕೆ ಹೋಗ್ಬಾರ್ದು? ನಿಮ್ ಮಾವ ಅವ್ರ ಪೆನ್ಷನ್ ದುಡ್ಡು ಪೂರ್ತಿಯಾಗಿ ಆ ಭಿಕಾರಿ ಕೊಟ್ಟಿದ್ದಾರೆ. ಅದನ್ ತಡೆಯಕ್ ಬಂದಿಲ್ಲ ನೀನು? ನಿನ್ ಮಾವ ಎಲ್ರ ಮುಂದೆ ಗಂಟಾ ಘೋಷವಾಗಿ ಹೇಳ್ತಾರೆ ನಾನು ಈ ಮನೆಗೆ ನಾಲಾಯಕ್ ಅಂತ. ಆಗ ಅದನ್ ಕೇಳಕ್ ನೀವ್ ಯಾರು ಬಂದಿಲ್ಲ. ಮತ್ತೆ ಈ ನಿಮ್ಮ ಮೀರಾ ಅತ್ತೆ ಪ್ರತಿ ಸಲ ನನ್ ಮೇಲೆ ಸವಾರಿ ಮಾಡಕ್ ನೋಡ್ತಿರ್ತಾರೆ. ಆಗೆಲ್ಲ ನೀವ್ ಯಾಕೆ ಮಾತಾಡಕ್ ಬರೋದಿಲ್ಲ? ಈಗ ಮಾತ್ರ ನನ್ನನ್ನು ತಡೆಯಕ್ ಬರ್ತೀಯಲ್ಲ? ಈ ಜೀಜಾಬಾಯಿ ಹೋಗ್ತಾಳೆ. ಸರಿ ಆಯ್ತು, ಹೋಗು. ಹೋಗ್ತೀನಿ ರೀ. ನಡೀರಿ ನಡೀರಿ ನಡೀರಿ. ಏ ಮಂಚಯ್ಯ, ಎಲ್ಲಿಗೆ ಅವಸರ ಮಾಡ್ತಿರೋದು ನೀನು? ಕುಡಿಯೋ ಅವಶ್ಯಕತೆ ಏನಿದೆ ನಿಂಗೆ? ನೀನು ಮಾತಾಡೋ ಅವಶ್ಯಕತೆ ಏನಿದೆ ಈಗ? ಬಾಯಿ ಮುಚ್ಕೊಂಡು ಮನೆಗೆ ಹೋಗಿ ಅಡುಗೆ ಮಾಡು, ನಾನು ಬರ್ತೀನಿ. ಜೀಜಾಬಾಯ್, ಆ ಹೂಗುಚ್ಚ ಹಿಡ್ಕೊಂಡು ನೀನು ಮುಂದೆ ಮುಂದೆ ಹೋಗು, ನಾವೆಲ್ಲರೂ ಹಿಂದೆ ಹಿಂದೆ ಬರ್ತೀವಿ. ನಿಂತ್ಕೊಳ್ಳಿ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ನೆಮ್ಮದಿಯಾಗಿ ಸಾಕ್ತಾ ಇರೋ ಜೀವನಕ್ಕೆ ನೀವೇ ನಿಮ್ಮ ಕೈಯರೆ ಬೆಂಕಿ ಹಚ್ತಿದ್ದೀರಾ. ಈ ನಶೆನೇ ನಿಮ್ಮ ನೆಮ್ಮದಿನ ಒಂದಲ್ಲ ಒಂದಿನ ಹಾಳು ಮಾಡುತ್ತೆ. ದಯವಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡಿ, ಹೋಗ್ಬೇಡಿ. ಹಾಗೆ ಮಂಚಯ್ಯಣ್ಣ, ಪುಣೆಲಿರೋ ನಿಮ್ಮ ಮಾವ ಹೀಗೆ ತಾನೇ ಹಾಳಾಗಿದ್ದು. ನಂಜುಂಡಣ್ಣ, ನಿಮಗ್ ಒಂದ್ ವಿಷಯ ನೆನ್ಪಿದ್ಯಾ? ಊರಲ್ಲಿ ನಿಮ್ ಪಕ್ಕದ ಮನೆಯವರು ಒಬ್ರು ತಾತ ಇದ್ರು, ಅವ್ರು ಕುಡ್ದು ಸತ್ತೇ ಹೋದ್ರಲ್ಲ. ಅಲ್ಲ, ನಿಮ್ಗೆ ಇಷ್ಟೆಲ್ಲ ಗೊತ್ತಿದ್ರು ಮತ್ತೆ ಯಾಕೆ ಹೋಗ್ತಿದ್ದೀರಾ? ಹೋಗ್ಬೇಡಿ ಅಲ್ಲಿಗೆ. ಅತ್ತೆ, ನಿಮಗ್ ಕೋಪ ಇರೋದು ನನ್ ಮೇಲೆ ತಾನೆ. ನೀವು ನಮ್ಮೇಲೇನ್ ಕೋಪಕ್ಕೆ? ಒಬ್ಬ ಹೆಣ್ಣಾಗಿ ಇವ್ರಿಗೆ ಯಾಕೆ ಪ್ರೋತ್ಸಾಹ ಕೊಡ್ತಿದ್ದೀರಾ? ಪದೇ ಪದೇ ಕಂಡೋರ್ ದಾರಿಗೆ ಅಡ್ಡ ಹೋಗೋದನ್ನ ಮೊದಲು ನೀನು ಬಿಡು ಭೀಮಾ. ಒಂದಲ್ಲ ಒಂದಿನ ನಿನ್ ತಲೆ ಒಡೆದೋಗೋದಂತೂ ಖಚಿತ, ನೋಡ್ಕೊ. ಎತ್ತೋ ಕೈನಾ. ಇಲ್ ನೋಡಿ, ಭೀಮ್ ಭಾವ ಪಾಪ ಒಬ್ರೇ ನೊಂದ್ಕೊಂಡು ಹೇಗ್ ನಿಂತಿದ್ದಾರೆ ನೋಡಿ. ನೀವು ಹೋಗಿ ಅವ್ರನ್ನ ಒಳಗಡೆ ಕರ್ಕೊಂಡ್ ಬನ್ನಿ. ಹೋಗಿ. ಭೀಮಾ, ಒಳಗಡೆ ನಡಿ. ನಿಂತ್ಕೊಳ್ಳಿ.